ಅಕ್ಷಯ ತೃತೀಯಾಗೆ ಚಿನ್ನ ಖರೀದಿಗೆ ಮುಗಿಬಿದ್ದ ಜನರು. ಚಿನ್ನದ ಅಂಗಡಿಗಳು ಫುಲ್ ರಶ್ಶು. ಬಸವ ಜಯಂತಿ ಅಕ್ಷಯ ತೃತೀಯ ಹಬ್ಬವನ್ನ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಅಕ್ಷಯ ತೃತೀಯದಂದು 1 ಗ್ರಾಂ ಚಿನ್ನವನ್ನಾದರೂ ಮನೆಗೆ ಕೊಂಡು ಹೋದ್ರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಅಕ್ಷಯ ತೃತೀಯದಂದು ಚಿನ್ನ ಕೊಳ್ಳೋದು ಸಂಪ್ರದಾಯದಂತೆ ಬೆಳೆದುಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಬಂಗಾರ ಹಾಗೂ ರಿಯಲ್ ಎಸ್ಟೇಟ್ಗೆ ಅಕ್ಷಯ ತೃತೀಯ ದಿನ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಅಕ್ಷಯ ಎಂದ್ರೆ ಎಂದು ಕರಗದ ಅಥವಾ ಶಾಶ್ವತ ಎಂದು ಅರ್ಥ. ಈ ದಿನ ಬಂಗಾರ, ಬೆಳ್ಳಿ ಮತ್ತು ಆಸ್ತಿ ಖರೀದಿಯಿಂದ ಜೀವನ ಪರ್ಯಂತ ಯಶಸ್ಸು ಮತ್ತು ಸಂಪತ್ತು ಸಿಗುತ್ತೆ ಎಂಬ ನಂಬಿಕೆ ಜನರಲ್ಲಿದೆ. ಸಂಪ್ರದಾಯವನ್ನ ಉಳಿಸಿಕೊಂಡು ಬರುವ ನಿಟ್ಟಿನಲ್ಲಿ ಜನರಂತೂ ಚಿನ್ನ ಖರೀದಿಯಲ್ಲಿ ಮುಳುಗಿದ್ದು ಚಿನ್ನದ ಅಂಗಡಿಗಳು ಫುಲ್ ರಶ್ ಆಗಿದ್ವು. ಚಿನ್ನ ಬೆಳ್ಳಿ ರೇಟ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ಬೆಲೆ ಏರಿಕೆ ನಡುವೆಯೂ ಜನರು ಚಿನ್ನ ಖರೀದಿಗೆ ಮುಗಿಬಿದ್ದಿದ್ದಾರೆ. ಅಕ್ಷಯ ತೃತೀಯ ಹಬ್ಬದ ಅಂಗವಾಗಿ ಚಿನ್ನದಂಗಡಿಗಳಲ್ಲಿ ಜನರು ಇಷ್ಟಪಡುವಂತಹ ನಾನಾ ಡಿಸೈನ್ಗಳ ಚಿನ್ನದ ಸರ, ಓಲೆ, ಉಂಗುರ, ಬಳೆಗಳನ್ನ ತರಿಸಲಾಗಿತ್ತು. ತುಮಕೂರಿಗರು ಕೂಡ ಅಕ್ಷಯ ತೃತೀಯ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಿಕೊಂಡು ಬರಲಾಗಿದ್ದು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿದ್ರು. ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಚಿನ್ನದ ಬೆಲೆಯಲ್ಲಿ ದಾಖಲೆಯ ಏರಿಕೆ ಕಂಡಿದ್ದು ಚಿನ್ನ ಖರೀದಿಸುವ ಪ್ರಮಾಣದಲ್ಲಿ ಕಡಿಮೆ ಆಗಿದ್ರೂ ಕೂಡ ಚಿನ್ನ ಖರೀದಿಸುವವರು ಮಾತ್ರ ಕಡಿಮೆಯಾಗಿಲ್ಲ. ನಗರದ ಪ್ರಮುಖ ಚಿನ್ನದ ಅಂಗಡಿಗಳಲ್ಲಿ ಜನಜಂಗುಳಿಯೇ ಏರ್ಪಟ್ಟಿತ್ತು. ಚಿನ್ನದ ರೇಟ್ ಜಾಸ್ತಿ ಇದ್ರೂ ಕೂಡ ಜನ ತಮ್ಮ ಸಂಪ್ರದಾಯವನ್ನ ಬಿಡಬಾರದು ಅಂತ ಚಿನ್ನವನ್ನ ಖರೀದಿ ಮಾಡ್ತಿದ್ದಾರೆ. 10 ಗ್ರಾಂ ಚಿನ್ನ ಕೊಳ್ಳುವವರು 2 ಗ್ರಾಂ ಅಥವಾ 1 ಗ್ರಾಂ ಚಿನ್ನದ ನಾಣ್ಯ ಆದ್ರೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಿದ್ದಾರೆ ಚಿನ್ನದ ವ್ಯಾಪಾರಿಗಳು. ನಿಮ್ಗೆಲ್ಲ ಗೊತ್ತಿದೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 2,500 3 ಸಾವಿರ ರೂಪಾಯಿ 1 ಗ್ರಾಮ್ಗೆ ಜಾಸ್ತಿ ಆಗಿದೆ. ಆದರೆ ವ್ಯಾಪಾರದ ದೃಷ್ಟಿಯಲ್ಲಿ ನಿಜ ಹೇಳಬೇಕು ಅಂದರೆ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಇದಕ್ಕೆ ಮೀರಿ ಇನ್ನೂ ಒಂದು ನಡೀತಾ ಇದೆ. ಏನು ಅಂದರೆ ಸಂಪ್ರದಾಯ. ನಮ್ಮ ಸಂಪ್ರದಾಯ ಅಕ್ಷಯ ತೃತೀಯ ಈ ದಿವಸ ನಾವು ಚಿನ್ನ ತೊಗೊಳೋದು ಬಿಡಬಾರ್ದು ಅಂತೇಳಿ 10 ಗ್ರಾಮ್ ತೊಗೊಳೋ ಕಡೆ 2 ಗ್ರಾಮ್ ಆದರೂ ಬಂದು ತೊಗೊತಾ ಇದ್ದಾರೆ. ಸಂಪ್ರದಾಯನೇ ಮೇಲೂ ರೇಟ್ ಏನೇ ಆಗಲಿ ಅಂತೇಳಿ ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜನತೆಗೂ ಇದು ಖುಷಿ ಕೂಡ ಅಂತದೇ ಸಂತೋಷವಾಗಿದ್ದು ಜನಗಳು ಬರ್ತಾ ಇದ್ದಾರೆ ಅಂದರೆ ಬರ್ತಾ ಇದ್ದಾರೆ, ಬರ್ತಿಲ್ಲ ಅಂತೇಳಿಲ್ಲ. ನಾನು ಹೇಳಿದ್ನಲ್ಲ, ಕ್ವಾಂಟಿಟಿ ಸೇಲ್ಸ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ. ಆದರೆ ಸಂಪ್ರದಾಯನ ಮಾತ್ರ ಬೆಳೆಸ್ಕೊಂಡು ಬರ್ತಾ ಇದೆ. ಈ ವರ್ಷದ ಅಕ್ಷಯ ತೃತೀಯಗೆ ವ್ಯಾಪಾರಗಳು ಚೆನ್ನಾಗಿ ನಡೀತಾ ಇದೆ. ಗಿರಾಕಿಗಳು ಉತ್ಸಾಹದಿಂದ ಬಂದು ಹೋಗ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ರೇಟ್ಗಳು ವ್ಯತ್ಯಾಸ ಆಗಿರೋದ್ರಿಂದ ಸೇಮ್ ಅಮೌಂಟ್ ಅಷ್ಟೇ ಆಗ್ಬೋದು, ವೆಯ್ಟ್ ಕಮ್ಮಿ ಆಗಿರುತ್ತೆ ಅಷ್ಟೇ, ಅಥವಾ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ ಅಷ್ಟೇ, ನಾಟ್ ಮಚ್. ಇನ್ನು ಮೊದಲಿನಿಂದಲೂ ನಮ್ಮ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿಸಿದ್ರೆ ಒಳ್ಳೆಯದು. ಹಾಗಾಗಿ ನಾವು ಪ್ರತಿ ವರ್ಷ ಚಿನ್ನ ಖರೀದಿ ಮಾಡೋದನ್ನ ಮಿಸ್ ಮಾಡೋದೇ ಇಲ್ಲ ಅಂತ ಚಿನ್ನ ಖರೀದಿಸಲು ಬಂದ ಗ್ರಾಹಕರು ಸಂತಸವನ್ನ ವ್ಯಕ್ತಪಡಿಸಿದ್ರು. BCom ಫಸ್ಟ್ ಇಯರ್ ಇಂದನೂ ತಗೊಂತಾ ಇದ್ದೀನಿ. ಅಟ್ಲೀಸ್ಟ್ ಒಂದು 10 ಗ್ರಾಮ್ಸ್ ಒಳಗಡೆ ಏನಾದರೂ ತಗೊಂತೀನಿ. ಅಟ್ಲೀಸ್ಟ್ ಯಾವತ್ತು ಏನಿರುತ್ತೆ ಆ ಪ್ರೈಸಿಗೆ ತಗೋತೀನಿ. ನಂಬಿಕೆ, ಹಿರಿಯರು ಏನು ಪದ್ಧತಿ ಮಾಡ್ಕೊಂಡ್ಬಂದಿದ್ದಾರೆ ಅದು ನಂಬಿಕೆ. ಗೋಲ್ಡ್ ಪ್ರೈಸ್ ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಗೋಲ್ಡ್ ವರ್ತ್ ಅಂದರೆ ಬೇರೆ ಕಡೆ ಗೋಲ್ಡ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಗೋಲ್ಡ್ ಅಂದರೆ ಪ್ಯೂರ್ ಅಂತ. 10-15 ವರ್ಷದಿಂದನೂ ಪ್ರತಿ ವರ್ಷನೂ ತಗೊಳ್ತಾ ಬಂದಿದ್ದೀನಿ. ಬಟ್ ಇಲ್ಲಿ ಕಲೆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಪ್ಯೂರಿಟಿ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಒಂದು 10-15 ವರ್ಷದಿಂದನೂ ಇದೇ ಅಂಗಡಿನಲ್ಲಿ ಪರ್ಚೇಸ್ ಮಾಡಿ. ಬೆಲೆ ಏರಿಕೆಯ ನಡುವೆಯೂ ಸಂಪ್ರದಾಯವನ್ನ ಬಿಡದ ತುಮಕೂರಿಗರು ಬೆಳಿಗ್ಗೆಯಿಂದಲೂ ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿ ತಮ್ಮ ಕೈಲಾದ ಚಿನ್ನವನ್ನ ಖರೀದಿಸಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಮತ್ತು ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.